ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥ ಒಂದು ಕ್ಯಾಂಡಲ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಕ್ಯಾಂಡಲ್ ಬಗ್ಗೆ ಮಾತಾಡ್ತೀನಿ ಅಂತ. ತಮ್ಲೈಂದರೆ ನೀವು ತಿಳ್ಕೊಂಡಿರ್ತೀರಾ, ಆಯಿತಾ? ಆ ಕ್ಯಾಂಡಲ್ ಬಗ್ಗೆ ಮತ್ತು ಆ ಕ್ಯಾಂಡಲಿಂದ ಏನು ನಮಗೆ ಲಾಭಾಂಶ ಏನಿದೆ, ನಷ್ಟಾಂಶ ಏನಿದೆ ಅನ್ನೋದ್ರ ಬಗ್ಗೆ ಅರಿವು ಮಾಡ್ಕೊಳ್ಳೋಣ. ಆ ಕ್ಯಾಂಡಲ್ನಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು, ಯಾವಾಗ ಟ್ರೇಡ್ ಮಾಡಬೇಕು, ಆ ಕ್ಯಾಂಡಲ್ ಯಾವಾಗ ಫಾರ್ಮ್ ಆದರೆ ನಾವು ಅದಕ್ಕೆ ಒಂದು ಕನ್ಫರ್ಮೇಷನ್ ಆಧಾರದ ಮೇಲೆ ನಾವು ಟ್ರೇಡ್ ಮಾಡ್ಬೋದು, ಅದು ನಮಗೆ ಬುಲ್ಲಿಶ್ ಸಿಂಬಲ್ ಕೊಡುತ್ತಾ, ಬೇರಿಶ್ ಸಿಂಬಲ್ ಕೊಡುತ್ತಾ, ಇದೆಲ್ಲ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಕೆಳಗಡೆ ಒಂದು ಲೈಕ್ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ನೀವು ಲೈಕ್ ಕೊಟ್ಟು ನಮಗೆ ಉತ್ತೇಜನ ಕೊಟ್ಟರೆ ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ನಿಮಗೆ ಈ ಕ್ಯಾಂಡಲ್ ಪ್ಯಾಟರ್ನ್ ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಂದು ಯೂಟ್ಯೂಬ್ ವೀಡಿಯೋಸಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಕ್ಯಾಂಡಲ್ ಬಗ್ಗೆ ನಾನು ಒಂದೊಂದೇ ಮಾಡ್ಕೊಂಡ್ಬರ್ತೀನಿ. ಯಾಕೆಂದರೆ ಯಾರನ್ನ ಹೊಸಬ್ರು ಗೊತ್ತಿದ್ರೆ ತಿಳ್ಕೊಂಡು ಕ್ಲೀನಾಗಿ ಒಂದು ಕೂಲಂಕುಷವಾಗಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳ್ಕೊಂಡಿರಲಿ ಅಂತ. ನಾವು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನೋಡಿದ ತಕ್ಷಣನೇ ಟ್ರೇಡ್ ಮಾಡಬೇಕು ಅನ್ನೋದೇನಿಲ್ಲ. ನೀವು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಾನು ಯಾವಾಗಲೂ ಒಂದೇ ಒಂದು ಮಾತು ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ತುಂಬ 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 ಇಂಪಾರ್ಟೆಂಟು. ನೀವು ಏನೇ ಒಂದು ಕೆಲಸ ಮಾಡಿದ್ರು ಪ್ರಾಕ್ಟೀಸ್ ಬೇಕೇ ಬೇಕು. ನೀವು ತಿಳ್ಕೊಂಡಿದ ತಕ್ಷಣ ನಾಳೆ ಬೆಳಗ್ಗೆ ಈ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಟ್ರೇಡ್ ತೊಗೊತೀನಿ ಅಂತ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಇದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಹಿಂದೆ ಹಿಸ್ಟ್ರಿನಲ್ಲಿ ಈ ಥರ ಕ್ಯಾಂಡಲ್ ಫಾರ್ಮ್ ಆದಾಗ ಏನಾದರೂ ನಮಗೆ ರಿಸಲ್ಟ್ ಬಂದಿದೆಯಾ, ನಾವು ಹೇಳೋ ಪ್ರಕಾರ ರಿಸಲ್ಟ್ ಬಂದಿದೆಯಾ, ನೆಗೆಟಿವ್ ರಿಸಲ್ಟ್ ಬಂದಿದೆಯಾ, ನೆಗೆಟಿವ್ ರಿಸಲ್ಟ್ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನೀವು ಅದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂದು ಮೇಲೆ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಅಪ್ಲೋಡ್ ಮಾಡಿ ನೀವು ಅದರೊಳಗೆ ಕೇಳಿ, ಸರ್ ಈ ಥರ ಇದು ಫಾರ್ಮ್ ಆಗಿದೆ ಮತ್ತೆ ಇದು ಯಾಕೆ ಈ ಥರ ಆಯಿತು ಅಂತ ಕೇಳಿ. ಅದಕ್ಕೆ ನಾನು ನಿಮಗೆ ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಆ ಚಾಟ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅಪ್ಲೋಡ್ ಮಾಡೋದು. ಆಮೇಲೆ ಇನ್ನೂ ಇದೇ ಥರ ನಿಮಗೆ ನೋಟ್ಸ್ ಬೇಕಂತ ಹೇಳಿದ್ರೆ ನೋಡಿ, ಇದ್ರೊಳಗೆ ನಂದು ನೋಟ್ಸ್ ಇದೆ. ಆ ನೋಟ್ಸ್ನ ನಾನು ನಿಮಗೆ ಕ್ಲಿಯರಾಗಿ ಕಟ್ಟಾಗಿ ತೋರಿಸ್ತೀನಿ. ಎಲ್ಲ ಕ್ಯಾಂಡಲ್ ಬಗ್ಗೆ ನನ್ನ ಹತ್ರ ನೋಟ್ಸ್ ಇದೆ, ಆಯಿತಾ? 2-3 ನೋಟ್ಸ್ ಮಾಡಿದ್ದೀನಿ, ಬೇರೆ ಬೇರೆ ಕ್ಯಾಂಡಲ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ನೋಟ್ಸ್ ಮಾಡಿದ್ದೀನಿ, ಆಯಿತಾ? ಈ ನೋಟ್ಸ್ ಬೇಕಂತ ಹೇಳಿದ್ರೆ ನಿಮಗೆ ನಂದು ಒಂದು ಯೂಟ್ಯೂಬ್ ಅಲ್ಲ, ವಾಟ್ಸಪ್ದು ಒಂದು ಗ್ರೂಪ್ ಇದೆ. ಆ ಗ್ರೂಪು ನಿಮಗೆ ಲಿಂಕಲ್ಲಿ ಸಿಗುತ್ತೆ. ನಾನು ಯೂಟ್ಯೂಬ್ ಚಾನಲ್ಗೆ ಹೋದರೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ಆ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಈ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನೀವು ಒಂದು ಸೆಕೆಂಡ್ ಒಂದು 2 ನಿಮಿಷ ಜಾಸ್ತಿ, ಇಲ್ಲಿ 3 ಮೋರ್ ಲಿಂಕ್ಸ್ ಅಂತ ಕಾಣ್ತಾ ಇದೆ ನೋಡಿ. ಈ 3 ಮೋರ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರೂಪ್ದು, ವಾಟ್ಸಪ್ ಗ್ರೂಪ್ದು ನಿಮಗೆ ಲಿಂಕ್ ಸಿಗುತ್ತೆ. ವಾಟ್ಸಪ್ ಗ್ರೂಪ್ದು ಅದರೊಳಗೆ ಜಾಯ್ನ್ ಆದರೆ ಅದರೊಳಗೆ ನೋಟ್ಸ್ ನಿಮಗೆ ಸಿಗುತ್ತೆ. ಆ ನೋಟ್ಸ್ನ ನೋಡ್ಕೊಂಡು ನೀವು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ಲಸ್ ಜೊತೆಗೆ ಬರೀ ನೋಟ್ಸ್ ನೋಡಿದ್ರಲ್ಲ, ಒಂದ್ಸಲಿ ವಿಡಿಯೋ ನೋಡಿ ಆ ನೋಟ್ಸ್ನು ಓದ್ಕೊಂಡು ನೀವು ಒಂದ್ಸಲಿ ಬೇಕಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಬೇಕಂತ ಹೇಳಿದ್ರೆ ಒಂದ್ಸಲಿ ಬರ್ಕೊಳ್ಳಿ. ನೀವು ಒಂದು ಯಾವುದೋ ಒಂದು ರಫ್ ನೋಟಲ್ಲಿ ಬರ್ಕೊಂಡು ತದನಂತರ ನೀವು ಯಾವುದೋ ಒಂದು ಚಾಟ್ಗೆ ಒಂದು 10 ಕಂಪ್ನಿ ಚಾಟ್ನ ಅನಲೈಸ್ ಮಾಡಿ, ವಿಶ್ಲೇಷಣೆ ಮಾಡಿ, ಈ ಥರ ಕ್ಯಾಂಡಲ್ಗಳು ಕೆಲಸ ಮಾಡಿದ್ಯಾ, ಈ ಥರ ಕೆಲಸ ಮಾಡಿದ್ರೆ ನಮಗೆ ಬೆನಿಫಿಟ್ ಏನಾರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ನಾವು ಕ್ಲೀನಾಗಿ ಚಾಟ್ಗೆ ಹೋಗಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ದು ಒಂದು ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಚೆಕ್ ಮಾಡ್ಕೊಳ್ಳೋಣ. ಹ್ಯಾಮರ್ ಕ್ಯಾಂಡಲ್ ಬಗ್ಗೆ ಹೇಳಿದ್ರಲ್ಲ ನಾನು. ಓಕೆ, ಡನ್. ಓಕೆ, ಬನ್ನಿ. ಇವಾಗ ಹ್ಯಾಮರ್ ಕ್ಯಾಂಡಲ್ ಅಂತ ಒಂದು ಕ್ಯಾಂಡಲ್ ಇದೆ. ಈ ಹ್ಯಾಮರ್ ಕ್ಯಾಂಡಲಲ್ಲಿ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದೇ ಒಂದು ಸೆಕೆಂಡ್. ಈ ಹ್ಯಾಮರ್ ಕ್ಯಾಂಡಲ್ ಇಂದ ಏನು ಬೆನಿಫಿಟ್ ಇದೆ, ಏನು ನಮಗೆ ನಾನ್ ಬೆನಿಫಿಟ್ ಇದೆ, ಎರಡು ಅರ್ಥ ಮಾಡ್ಕೊಳ್ಳೋಣ. ಹ್ಯಾಮರ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಸುತ್ತಿಗೆ, ಆಯಿತಾ? ಈ ಸುತ್ತಿಗೆ ಆಕಾರದಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇದ್ರೊಳಗಡೆ ಬಂದ್ಬಿಟ್ಟು ನಿಮಗೆ ಇದು ನೋಡಿ, ಒಂದು ದೊಡ್ಡ ವಿಕ್ ಇರುತ್ತೆ. ದೊಡ್ಡ ವಿಕ್ಕಿದ್ದು ಜೊತೆನಲ್ಲಿ ಒಂದು ಸೆಕೆಂಡ್, ಒಂದು ಬಾಡಿ ಚಿಕ್ಕದಾಗಿರುತ್ತೆ. ಬಾಡಿ ಯಾವ ಥರ ಶೇಪಲ್ಲಿ ಇರುತ್ತೆ ಅಂದರೆ, ಈ ವಿಕ್ ಏನಿರುತ್ತೆ, ಈ ವಿಕ್ಕು ಈ ಬಾಡಿನಲ್ಲಿ 2 ಪಟ್ಟು ಜಾಸ್ತಿ ಇರಬೇಕು, ಅಂದರೆ 2 ಟೈಮ್ ಜಾಸ್ತಿ ಇರಬೇಕು. ಇದೇನು ಬಾಡಿ ಇದೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಇದ್ದರೆ ಅದು ಹ್ಯಾಮರ್ ಕ್ಯಾಂಡಲ್ ಆಗಿ ಕನ್ಸಿಡರ್ ಮಾಡ್ತೀರಿ. ಇದರೊಳಗಡೆ ಯಾವ ಥರ ಬೈಯರ್ ಪ್ಲಸ್ ಸೆಲ್ಲರ್ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕ್ಯಾಂಡಲ್ ಓಪನ್ ಆಗಿದ ತಕ್ಷಣ, ಆಯಿತಾ, ಓಪನ್ ಆಗಿದ ತಕ್ಷಣ ಸೆಲ್ಲರ್ ಏನು ಮಾಡ್ತಾರೆ, ಆಯಿತಾ, ಕೆಳಗಡೆ ತೊಗೊಂಬರ್ತಾರೆ ಮಾರ್ಕೆಟ್ನ.
ಮತ್ತೆ ಬೈಯರ್ ಏನು ಮಾಡ್ತಾರೆ, ಮೇಲೆ ತೊಗೊಂಡು ಹೋಗ್ತಾರೆ, ಓಪನ್ಗಿನ ಮೇಲೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಆಯಿತಾ. ಇಲ್ಲ ಮೇಲೆ ಹೋಗಿ ಮತ್ತೆ ವಾಪಸ್ ಬಂದು ಮೇಲೆ ನಿಲ್ಲಿಸ್ತಾರೆ. ಇಲ್ಲಿ ಸೆಲ್ಲರ್ ಪ್ಲಸ್ ಬೈಯರ್ ಇಬ್ಬರು ಆಕ್ಟಿವ್ ಆಗಿರ್ತಾರೆ ಆಯಿತಾ. ಒಂದು ಚಿಕ್ಕದಾಗಿ ಬಾಡಿ ಇರುತ್ತೆ, ಮೇಲೆ ಒಂದೊಂದು ಸರಿ ಒಂದೊಂದು ಕ್ಯಾಂಡಲ್ಗೆ ಮೇಲೆ ವಿಕ್ ಇರುತ್ತೆ, ಒಂದೊಂದು ಸರಿ ಇರಲ್ಲ. ಆ ವಿಕ್ ಇದ್ದರೆ ಇಲ್ಲ ಅಂದರೆ ನಮಗೆ ಕನ್ಸಿಡರ್ ಆಗಲ್ಲ. ನಮಗೆ ಈ ಪಾರ್ಟ್ ಏನಿದೆ ಈ ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟು. ಒಂದೊಂದು ಸರಿ ಮೇಲೆ ಅಂದರೆ ದೊಡ್ಡ ವಿಕ್ ಬರಬಾರ್ದು, ಮೇಲೆ ಒಂದು ಸ್ಮಾಲ್ ವಿಕ್ ಬಂದರೆ ಅದಕ್ಕೆ ಏನು ಅಂತ ಡಿಫ್ರೆನ್ಸ್ ಏನಾಗಲ್ಲ. ಒಂದ್ಸರಿ ನಿಮ್ಗೆ ಇದೇ ಥರ ಫಾರ್ಮ್ ಆಗಿರುತ್ತೆ, ಈ ಥರ ಒಂದು ಬಾಡಿ ಬರುತ್ತೆ, ಮೇಲೆ ವಿಕ್ ಇರಲ್ಲ, ಈ ಥರ ಒಂದು ಕೆಳಗಡೆ ಒಂದು ವಿಕ್ ಬರುತ್ತೆ, ಇಷ್ಟು ಈ ಥರನೂ ಫಾರ್ಮ್ ಆಗುತ್ತೆ. ಇದು ನಾವು ಹ್ಯಾಮರ್ ಅಂತಲೇ ಕನ್ಸಿಡರ್ ಮಾಡ್ತೀರಿ. ಇದ್ರೊಳಗಡೆ ಬಂದ್ಬಿಟ್ಟು ನಮಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ ಇಲ್ಲಿ ಮಾರ್ಕೆಟು ಓಪನ್ ಆಯಿತು 100 ರೂಪೀಸ್ಗೆ ಆಯಿತಾ. 100 ರೂಪೀಸ್ಗೆ ಓಪನ್ ಆಗಿ ಮತ್ತೆ ಬಂದ್ಬಿಟ್ಟು 105 ಅಂದರೆ 105 ಇಲ್ಲ 110 ರೂಪಾಯಿಗೆ ಹೋಗಿರುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಬಂದ್ಬಿಟ್ಟು ಒಂದು 80 ರೂಪಾಯಿಗೆ ಬಿದ್ದಿರುತ್ತೆ ಆಯಿತಾ. 80 ರೂಪಾಯಿಗೆ ಬಂದ್ಬಿಟ್ಟು ಮತ್ತೆ ವಾಪಸ್ ಹೋಗಿ ಏನು 100 ರೂಪಾಯಿ ಓಪನ್ ಆಗಿತ್ತು ಅದ್ರ ಮೇಲೆ ಹೋಗಿ ಒಂದು 102 ರೂಪಾಯಿಗೋ ಇಲ್ಲ 103 ರೂಪಾಯಿಗೋ ಇಲ್ಲ 104 ರೂಪಾಯಿಗೋ ಎಷ್ಟಕ್ಕೂ ನಿಂತ್ಕೊಳುತ್ತೆ ಆಯಿತಾ. ಈ ಥರ ನಿಂತ್ಕೊಂಡಾಗ ನಮಗೆ ಹ್ಯಾಮರ್ ಕ್ಯಾಂಡಲ್ ಬಂದ್ಬಿಟ್ಟು ಫಾರ್ಮ್ ಆಗುತ್ತೆ. ಇದ್ರೊಳಗಡೆ ನಾವು ಯಾವ ಥರ ಟ್ರೇಡ್ ಮಾಡ್ಕೊತೀರಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹ್ಯಾಮರ್ ಕ್ಯಾಂಡಲ್ ಅಂದ್ರೇನು ಅಂದರೆ ನೀವು ಇವಾಗ ಅರ್ಥ ಮಾಡ್ಕೊಂಡ್ರಿ. ಹ್ಯಾಮರ್ ಕ್ಯಾಂಡಲ್ ಅಂದರೆ ವಿಕ್ ಬಂದ್ಬಿಟ್ಟು ಬಾಡಿಗಿಂತ ಡಬಲ್ ಸೈಜ್ ವಿಕ್ ಇರುತ್ತೆ, ಸೆಲ್ಲರ್ ಪ್ಲಸ್ ಬೈಯರ್ ಎರಡು ಆಕ್ಟಿವ್ ಆಗಿರ್ತಾರೆ. ಅಲ್ಲಿ ಬೈಯರ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತು, ಇದನ್ನು ತಿಳ್ಕೊಂಡ್ರಿ. ಈ ಹ್ಯಾಮರ್ ಕ್ಯಾಂಡಲ್ ಅಲ್ಲಿ ಬಂದ್ಬಿಟ್ಟು ನಾವು ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಇದು ನಿಮಗೆ ಏನಾದರೂ ಇಂಟ್ರಾಡೆಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಂಟ್ರಾಡೆಗೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ವೆರಿ ವೆರಿ ಇಂಪಾರ್ಟೆಂಟು. ಇಂಟ್ರಾಡೆಗೆ ಟ್ರೇಡ್ ಮಾಡ್ತಾ ಇದ್ರೆ ಪ್ಲಸ್ ಲಾಂಗ್ ಟರ್ಮ್ಗೆ ಇಲ್ಲ ಸ್ವಿಂಗ್ ಟ್ರೇಡ್ಗೆ ಮಾಡಂಗಿದ್ರೆ ನಿಮಗೆ ಯಾವುದೇ ಒಂದು ಸ್ಟಾಕ್ಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡತ್ತಿದ್ದು. ಲಾಂಗ್ ಟರ್ಮು ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಂಟ್ರಾಡೆಗೆ ಯಾರಾದರೂ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ, ಯಾಕೆ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಕೆಲವು ಸರಿ ಈ ಥರ ಕ್ಯಾಂಡಲ್ಗಳು ಫಾರ್ಮ್ ಆಗುತ್ತೆ. ಈ ಥರ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಅದು ಎಲ್ಲಿ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ ಅನ್ನೋದು ಗೊತ್ತಿರಬೇಕು. ಆ ಕ್ಯಾಂಡಲ್ ಕನ್ಫರ್ಮೇಷನ್ ಮೇಲೆ ನಾವು ಇನ್ನೊಂದು ಕ್ಯಾಂಡಲ್ನ ಕನ್ಫರ್ಮೇಷನ್ ತೊಗೊಂಡು ಸಹ ಟ್ರೇಡ್ ಮಾಡಬೇಕು. ಒಂದೇ ಕ್ಯಾಂಡಲ್ ಆಗಿದ ತಕ್ಷಣ ಇಮಿಡಿಯೇಟ್ ಯಾವುದೇ ಕಾರಣಕ್ಕೂ ನೀವು ಎಂಟ್ರಿ ಕೊಡೋಕೆ ಹೋಗಬಾರ್ದು. ಇದೊಂದು ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮಾರ್ಕೆಟು ಇದು ಆಮೇಲೆ ಇನ್ನೊಂದು ಏನಂದರೆ, ಮಾರ್ಕೆಟ್ ಯಾವಾಗ ನಿಮಗೆ ಬೇರಿಶ್ ಸಿಗ್ನಲಲ್ಲಿ ಇರುತ್ತೆ ಅಂದರೆ ಬೇರಿಶ್ ಮೂವ್ಮೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದರೆ ಅದು ಮತ್ತೆ ಮಾರ್ಕೆಟ್ ರಿವರ್ಸ್ ಮಾಡುತ್ತೆ. ಮಾರ್ಕೆಟ್ನ ರಿವರ್ಸ್ ಮೂವ್ಮೆಂಟ್ ತೊಗೊಂಬಂದು ಆಯ್ತಾ ಒಂದು ಸಪೋರ್ಟ್ ಝೋನ್ ಹತ್ರ ಬಂದಿದ ತಕ್ಷಣ ಏನಾಗುತ್ತೆ ಅದು ಆ ಥರ ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದರೆ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅನ್ನೋ ಒಂದು ಟ್ರೆಂಡ್ನ ನಮಗೆ ತಿಳಿಸ್ಕೊಡುತ್ತೆ ಈ ಹ್ಯಾಮರ್ ಕ್ಯಾಂಡಲು. ಈ ರೀತಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ನಾವು ಆಯಿತಾ ಇಮಿಡಿಯೇಟ್ ಯಾವುದೇ ಕಾರಣಕ್ಕೂ ಎಂಟ್ರಿ ತೊಗೊಳಕ್ಕೆ ಹೋಗಬಾರ್ದು. ನಮಗೆ ಗೊತ್ತಿರಬೇಕು ಈ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ನಾವೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ ಕನ್ಫರ್ಮೇಷನ್ ಆಧಾರದ ಮೇಲೆ ನಾವು ತೊಗೊಬೇಕು. ಆಮೇಲೆ ಈ ವಿಕ್ಕು ಪ್ಲಸ್ ಏನು ಬಾಡಿ ಇದೆ ಅದನ್ನು ಸಹ ನೀವು ಕನ್ಫರ್ಮೇಷನ್ ಆಧಾರದ ಮೇಲೆ ತೊಗೊಬೇಕು. ಇದೇ ಥರ ಬಂತಂದರೆ ಒಂದ್ಸರಿ ಏನಾಗುತ್ತೆ, ಈ ಥರ ಬಂದು ಒಂದು ಸಣ್ಣ ಬಾಡಿ ಮಾಡಿರುತ್ತೆ ಆಯಿತಾ, ಮೇಲೂ ವೀಕ್ ದೊಡ್ಡದೆ, ಅದು ಬಂದ್ಬಿಟ್ಟು ಡಾಜಿಗೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನು ಹ್ಯಾಮರ್ ಥರ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಯಿತಾ. ಇದರೊಳಗೆ ಇನ್ನೂ ಒಂದು ನೋಟ್ಸ್ ಇದೆ, ಆ ನೋಟ್ಸ್ ಒಂದ್ಸರಿ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲಾಗಿ ತೋರಿಸ್ತೀನಿ ರೀ. ನೋಡಿ ಇದರೊಳಗೆ ನಾವು ತಿಳ್ಕೊಬೇಕಾದ್ರೆ ಮುಖ್ಯ ಅಂಶಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹ್ಯಾಮರ್ ಕ್ಯಾಂಡಲ್ ಬಂದ್ಬಿಟ್ಟು ಒಂದು ಬುಲ್ಲಿಶ್ ರಿವರ್ಸಲ್ ಆಗಿ ಕೆಲಸ ಮಾಡುತ್ತೆ. ಈ ಹ್ಯಾಮರ್ ಕ್ಯಾಂಡಲ್ ಏನಿದೆ ಇದು ಬುಲ್ಲಿಶ್ ರಿವರ್ಸಲ್ ಆಗಿ ಕೆಲಸ ಮಾಡುತ್ತೆ. ನೋಡಿ ನೀವು ಅಬ್ಸರ್ವ್ ಏನು ಹೇಳಿದೆ, ನಿಮಗೆ ಒಂದು ಸಪೋರ್ಟ್ ಝೋನ್ ಹತ್ರ ಬಂದರೆ ಮಾತ್ರ ನಮಗೆ ಅದು ಕನ್ಸಿಡರ್ ಆಗುತ್ತೆ. ನೋಡಿ ಮಾರ್ಕೆಟ್ ಒಂದ್ಸರಿ ಇಲ್ಲಿ ಬಂದು ಟಚ್ ಮಾಡಿ ಮೇಲೆ ಹೋಗಿತ್ತು, ಇದು ಒಂದು ಸಪೋರ್ಟ್ ಝೋನ್ ಥರ ಕ್ರಿಯೇಟ್ ಮಾಡ್ತು, ಮತ್ತೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲೇ ಬಂತು ಟಚ್ ಮಾಡ್ತು ಮೇಲೆ ಹೋಯಿತು, ಅಲ್ಲೊಂದು ಕ್ಯಾಂಡಲ್ ಫಾರ್ಮ್ ಮಾಡ್ತು, ಮತ್ತೆ ಮಾರ್ಕೆಟ್ ಅಲ್ಲೇ ಬಂತು ಟಚ್ ಮಾಡ್ತು ಮೇಲೆ ಹೋಯಿತು. ಈ ಥರ ಒಂದಿದ್ದಾಗ ನಿಮಗೆ ಮಾರ್ಕೆಟಲ್ಲಿ ಅಂದರೆ ರಿವರ್ಸಲ್ ಅಂದರೆ ಬುಲಿಶ್ ರಿವರ್ಸಲ್ ಅಂತ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರೊಳಗೆ ನಮಗೆ ಎಂಟ್ರಿ ಎಲ್ಲಿರಬೇಕು ಎಕ್ಸಿಟ್ ಎಲ್ಲಿರಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ನಾನು ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕಂದ್ರೆ ನಿಮಗೆ ಎಂಟ್ರಿ ಎಕ್ಸಿಟ್ ಬಗ್ಗೆ ತುಂಬ ಮುಂಚೆನೇ ನೀವು ಮಾರ್ಕೆಟ್ಗೆ ಬರೋದಕ್ಕೂ ಮುಂಚೆನೇ ಗೊತ್ತಿರಬೇಕು. ನಿಮಗೆ ಎಂಟ್ರಿ ಎಲ್ಲಾಗಬೇಕು, ಎಕ್ಸಿಟ್ ಎಲ್ಲಾಗಬೇಕು, ಸ್ಟಾಪ್ ಲಾಸ್ ಎಲ್ಲಿರಬೇಕು ಅನ್ನೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟು. ಎಷ್ಟೋ ಜನಗಳು ಪಾಪ ನಾನು ಹೇಳ್ತೀನಲ್ಲ ಅವ್ರಿಗೆ ಸ್ಟಾಪ್ ಲಾಸ್ ಬಗ್ಗೆ ಗೊತ್ತಿರಲ್ಲ, ಎಂಟ್ರಿ ಬಗ್ಗೆ ಗೊತ್ತಿರಲ್ಲ, ಎಕ್ಸಿಟ್ ಬಗ್ಗೆ ಗೊತ್ತಿರಲ್ಲ. ಟ್ರೇಡ್ ತೊಗೊಂಡ್ಬಿಡ್ತಾರೆ, ಇನ್ನೂ ರ್ಯಾಲಿ ಕೊಡಲಿ ಅಂತ ವೆಯ್ಟ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ಇವಾಗ ಅವ್ರು ನೋಡಿ ನಾನು ಎಕ್ಸಾಂಪಲ್ ಹೇಳ್ತೀನಿ, ಒಂದು 100 ರೂಪಾಯಿಗೆ ಯಾವುದೋ ಒಂದು ಸ್ಟಾಕ್ಸ್ನ ಅವ್ನು ಬೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಯಿತಾ, ಒಂದು 100 ರೂಪಾಯಿಗೆ ಯಾವುದೋ ಒಂದು ಬೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ, ಯಾವುದೋ ಒಂದು ಸಪೋರ್ಟ್ ಝೋನ್ ಹತ್ರ ಬಂದು ಮಾಡಿದ್ದಾರೆ, ಕೆಳಗಡೆ ಸಪೋರ್ಟ್ ಕೆಳಗಡೆನೋ ಇಲ್ಲ ಒಂದು ಕ್ಯಾಂಡಲ್ ಕೆಳಗಡೆ ಒಂದು SL ಬರ್ತಾ ಇದೆ. ಅವ್ರು ಇಲ್ಲಿ ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇದೆ, ಅರೌಂಡ್ ಒಂದು 5 ರೂಪಾಯೋ ಇಲ್ಲ 6 ರೂಪಾಯೋ ಬರ್ತಾ ಇದೆ ಅಂದ್ಕೊಳ್ಳಿ. ಇದಕ್ಕೆ 1:1 ಇಲ್ಲ 1:2ಗೆ ಅವ್ರು ಎಕ್ಸಿಟ್ ಆಗಿಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಟ್ರಯಲ್ ಸ್ಟಾಪ್ ಲಾಸ್ ಮಾಡಬೇಕು. ಅದು ಮಾಡಲ್ಲ ಅವರು. ಏನಂತ ಹೇಳಿದ್ರೆ ಅವರು ಫುಲ್ ರ್ಯಾಲಿ, ಇಲ್ಲಿಂದ ಫುಲ್ ರ್ಯಾಲಿ ನಂಗೆ ಸಿಕ್ಬಿಡ್ಲಿ ಅಂದರೆ ನಾನು ಸ್ಟಾಪ್ ಲಾಸ್ ಕೊಡ್ತಾರೆ 5 ರೂಪಾಯಿ, ನನಗೆ 50 ರೂಪಾಯಿ ಪ್ರಾಫಿಟ್ ಬಂದುಬಿಡಲಿ ಒಂದು ಸ್ಟಾಕ್ ಮೇಲೆ ಅಂತ ಯೋಚನೆ ಮಾಡ್ತಾರೆ. ಆ ಥರ ಯೋಚನೆ ಮಾಡಿದಾಗನೇ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಆಯಿತಾ, ಅಟ್ಲೀಸ್ಟ್ ಕಾಸ್ಟ್ ಟು ಕಾಸ್ಟು ಎಕ್ಸಿಟ್ ಆಗಿರಲ್ಲ ಎಂಡ್ ಆಫ್ ದ ಡೇ ಅವರು, ಮತ್ತೆ ವಾಪಸ್ಸು ಲಾಸಲ್ಲೇ ಎಕ್ಸಿಟ್ ಆಗಿರ್ತಾರೆ.
ಯಾರು ಇಂಟ್ರಾಡೇಗೆ ಪ್ಲಸ್ ಈ F1 ಟ್ರೇಡಿಂಗ್ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತಿರೋದು ನಾನು, ಆಯಿತಾ. F1 ಟ್ರೇಡಿಂಗಲ್ಲಿ ತುಂಬ ಹುಷಾರಾಗಿ ಬಿ ಕೇರ್ಫುಲ್ ಆಗಿ ನೀವು ಟ್ರೇಡ್ ಮಾಡಿದ್ರೆ ಸಸ್ಟೈನ್ ಆಗೋಕ್ಕಾಗೋದು. ನಾನು ಇವಾಗ ನನ್ನ ಆ್ಯಕ್ಚುಲಿ ಲೈವಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ಸರಿ ಲೈವಲ್ಲಿ ಇರ್ತೀನಿ, ಅಂಥ ಟೈಮಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಾನು ಲೈವಲ್ಲಿ ಬಂದಿದ ತಕ್ಷಣ ಆಟೋಮೆಟಿಕ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ, ಆಯಿತಾ. ಅವ್ರಿಗೆ ನೋಟಿಫಿಕೇಶನ್ ಬಂದಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ನಾನು ತೋರ್ತೀನಿ ಸಪೋರ್ಟ್ ಲೈನ್ ಎಲ್ಲಿ ಬರ್ತಾ ಇದೆ, ರೆಸಿಸ್ಟೆನ್ಸ್ ಝೋನ್ ಎಲ್ಲಿ ಬರ್ತಾ ಇದೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ. ಇವತ್ತು 22ನೇ ತಾರೀಕು 22 ಜೂನ್ 2026 ಬೆಳಗ್ಗೆ ಇವತ್ತು ನಾನು ಲೈವ್ ಬಂದಿದೆ. ಲೈವಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡಿದೆ ನಾನು. ಮಾರ್ಕೆಟ್ ಓಪನ್ ಆಗಿದ ತಕ್ಷಣವೇ ಮಾರ್ಕ್ ಮಾಡಿದೆ, ಈ ಥರ ಸಪೋರ್ಟ್, ಈ ಥರ ರೆಸಿಸ್ಟೆನ್ಸ್ ಝೋನ್ ಇದೆ, ಮಾರ್ಕೆಟ್ ಇಲ್ಲಿಂದ ಈ ಥರ ಹೋದ್ರೆ ಈ ಥರ ಮೇಲೆ ಹೋಗ್ಬೋದು, ಕೆಳಗಡೆ ಬಂದು ಈ ಥರ ಬರ್ಬೋದು ಅಂತ. ಸೇಮ್ ಪ್ಯಾಟರ್ನಲ್ಲಿ ಇವತ್ತಿನ ಲೈವ್ ವಿಡಿಯೋನು ಚೆಕ್ ಮಾಡಿ ನೋಡಿ ನೀವು. ಅರೌಂಡ್ ಒಂದು 28 ಮಿನಿಟ್ಸ್ ಒಂದಿದೆ, ಇನ್ನೊಂದು 1 ಅವರ್ ಇದೆ. ನಾನು ಸ್ವಲ್ಪ ಎಲ್ಲ ಅರ್ಜೆಂಟ್ ಹೋಗ್ಬೇಕಂತ ಬೇಗ ನಾನು ಲೈವ್ ಕಟ್ ಮಾಡ್ಬಿಟ್ಟು ಹೋಗ್ಬಿಟ್ಟೆ, ಆಯಿತಾ. ಈ ಇದರೊಳಗೆ ಒಂದು ಮೇನ್ ಹ್ಯಾಮರ್ ಕ್ಯಾಂಡಲ್ ಲಕ್ಷಣಗಳನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು, ಆಯಿತಾ. ಈ ಕ್ಯಾಂಡಲಲ್ಲಿ ಮುಖ್ಯವಾಗಿ ಏನು ಬೇಕಾಗಿರೋದು, ಲಾಂಗ್ ಲೋವರ್ ಬಾಡಿ ಪ್ಲಸ್ ಇದು ಏನು ಬರುತ್ತೆ ಉದ್ದವಾದ ಅದು ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಸೇಮ್ ಆಟೋಮೆಟಿಕ್ ಅದೇನೆ, ಆಯಿತಾ. ಇದನ್ನು ನಾವು ಲೈವ್ ಚಾಟಲ್ಲೂ ಸಹ ಒಂದ್ಸರಿ ನೋಡೋಣ. ಲೈವ್ ಚಾಟಲ್ಲಿ ಏನಾಗಿದೆ ಅದನ್ನು ಒಂದ್ಸಲಿ ವಿಶ್ಲೇಷಣೆ ಮಾಡೋಣ. ಲೈವಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೈರೆಕ್ಟಾಗಿ ಇವಾಗ ಏನು ಮಾಡ್ತೀನಿ, ಒಂದು ಚಾರ್ಟ್ ಫಾರ್ಮೆಟ್ಗೆ ಕರ್ಕೊಂಡು ಹೋಗ್ತೀನಿ, ಆಯಿತಾ. ನೋಡಿ ಇವಾಗ ಚಾರ್ಟ್ ಫಾರ್ಮೆಟ್ ಬಂದಿದ್ದೀರಿ. ಇವಾಗ ಯಾವುದೋ ಒಂದು ABC ಕಂಪ್ನಿ, ಆಯಿತಾ, ಯಾವುದೋ ಒಂದು ABC ಕಂಪ್ನಿ ನಾವು ಇವಾಗ ಏನು ಮಾಡ್ತಾ ಇದ್ದೀರಿ, ಇಲ್ಲಿ ಒಂದು ಚಾರ್ಟ್ ತೊಗೊಂಡಿದ್ದೀರಿ. ಇದು ಬಂದ್ಬಿಟ್ಟು ನಿಮಗೆ ಒಂದು ಕ್ಯಾಂಡಲ್ ಬಂದ್ಬಿಟ್ಟು 4 ಅವರ್ ರೆಪ್ರೆಸೆಂಟ್ ಮಾಡುತ್ತೆ. ಈ ಪ್ರತಿಯೊಂದು ಕ್ಯಾಂಡಲ್ ಏನಿದೆ, ಈ ಪ್ರತಿಯೊಂದು ಕ್ಯಾಂಡಲ್ ಬಂದ್ಬಿಟ್ಟು 4 ಅವರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. 4 ಅವರ್ ಕ್ಯಾಂಡಲ್ ಒಂದೊಂದು ಕ್ಯಾಂಡಲ್ ಇದು, ಆಯಿತಾ. ನಾನು ಆಲ್ಮೋಸ್ಟು ಯಾವಾಗಲೂ ನಾನು ಹೇಳೋದು ಲಾಂಗ್ ಟೈಮ್ ಫ್ರೇಮಲ್ಲಿ ನಾನು ಟ್ರೇಡ್ ಮಾಡೋದು, ಪ್ಲಸ್ ನಾನು ಮಾಡೋದು ಪೊಸಿಷನಲ್ ಟ್ರೇಡು. ನಾನು ಮ್ಯಾಕ್ಸಿಮಮ್ ಆಪ್ಷನ್ ಬೈಯಿಂಗಲ್ಲಿ ವಿತೌಟ್ ನೇಕೆಡ್ ಬೈಯಿಂಗ್ ಆಗಲಿ ಇಲ್ಲ ವಿತೌಟ್ ಸ್ಟಾಪ್ ಲಾಸ್ ಆಗಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ತೊಗೊಳಲ್ಲ. ಅವತ್ತಿನ ದಿನ ನಾನು ಟ್ರೇಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವಿತೌಟ್ ಸ್ಟಾಪ್ ಲಾಸ್ ವಿತೌಟ್ ಹೆಜ್ಜಿಂಗ್ ನಾನು ಟ್ರೇಡೇ ಮಾಡಲ್ಲ, ಓನ್ಲಿ ಹೆಜ್ಜಿಂಗೇ ಮಾಡೋದು. ಆಮೇಲೆ ಮ್ಯಾಕ್ಸಿಮಮ್ ಮಾಡೋದು ನಾನು ಪೊಸಿಷನಲ್ ಟ್ರೇಡಿಂಗ್ ಅಂದರೆ ಕೆಲವು ಸ್ಟ್ರಾಟಜಿಗಳಿದೆ. ಆ ಸ್ಟ್ರಾಟಜಿಗಳನ್ನ IV ಆಧಾರದ ಮೇಲೆ ಗ್ರೀಕ್ಸ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ನಾವು ಟ್ರೇಡ್ ಮಾಡ್ತೀರಿ, ಆಯಿತಾ. ಇವಾಗ ಇಲ್ಲಿ ನೋಡಿ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂತು, ಇದೊಂದು ಸಪೋರ್ಟ್ ಝೋನು, ಇದೊಂದು ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಇದೊಂದು ಟೂಲ್ ಇದೆ, ಆಯಿತಾ. ಈ ಟೂಲ್ ಬಂದ್ಬಿಟ್ಟು ಅದು ಸಪೋರ್ಟಾಗಿ ಕೆಲಸ ಮಾಡುತ್ತೆ, ಆಯಿತಾ. ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ, ಆಯಿತಾ. ಅದು ಅಂದರೆ ಯಾವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮಾರ್ಕೆಟ್ ಯಾವಾಗ ನಿಮಗೆ ಈ ಝೋನ್ನ ಕೆಳಗಡೆ ಬ್ರೇಕ್ ಆಗುತ್ತೆ, ಆವಾಗ ನಿಮಗೆ ಇದು ಆಟೋಮೆಟಿಕ್ ರೆಡ್ ಕಲರ್ ಆಗಿಬಿಡುತ್ತೆ. ಯಾಕೆಂದರೆ ಒಂದ್ಸರಿ ಮಾರ್ಕೆಟ್ ಕೆಳಗಡೆ ಬಂತಂದರೆ ಅವಾಗ ನೆಕ್ಸ್ಟ್ ಏನಾಗುತ್ತೆ, ಇದು ರೆಡ್ ಕಲರ್ ಆಗುತ್ತೆ, ಇದು ಗ್ರೀನ್ ಇರೋದು ರೆಡ್ ಆಗುತ್ತೆ, ಅದು ನಿಮಗೆ ಮತ್ತೆ ನೆಕ್ಸ್ಟು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಮಾರ್ಕೆಟ್ ಮೇಲೆ ಹೋದ್ಮೇಲೆ ಮತ್ತೆ ಅದು ಗ್ರೀನ್ ಆಗಿಬಿಡುತ್ತೆ, ಅದು ನಿಮಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ನಿಮಗೆಲ್ಲ ಆಲ್ಮೋಸ್ಟ್ ಒಂದು 30 to 40% ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಇದು ಸಪೋರ್ಟ್ ಜನ ಕೆಲಸ ಮಾಡುತ್ತೆ ನಮಗೆ ಗೊತ್ತಾಯಿತು. ಇದು ಮೇಲೆ ಮಾರ್ಕೆಟ್ ಈ ಡಿಸ್ಟೆನ್ಸ್ ಒಳಗಡೆ ಇದ್ದಾಗ ನಿಮಗೆ ಮಾರ್ಕೆಟು, ಆಯಿತಾ, ಇದು ರೆಡ್ ಆಗಿರುತ್ತೆ. ಮಾರ್ಕೆಟ್ ಇಲ್ಲಿಂದ ಹೋದರೆ ಇದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಇದು ಒಂದ್ಸಲಿ ಮಾರ್ಕೆಟ್ ಮೇಲೆ ಕ್ರಾಸ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಗ್ರೀನ್ ಆಗಿಬಿಡುತ್ತೆ, ನೆಕ್ಸ್ಟ್ ಇದಕ್ಕೆ ಸಪೋರ್ಟ್ ಆಗುತ್ತೆ. ಈ ಲೈನ್ ಬಂದ್ಬಿಟ್ಟು ನಿಮಗೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತಿರುತ್ತೆ. ಆ ಥರ ನಿಮಗೆ ಅದು ಆಟೋಮೆಟಿಕ್ ಕಲರ್ನ ಚೇಂಜ್ ಮಾಡ್ಕೊತಾ ಇರುತ್ತೆ. ಈ ಎರಡರ ಮಧ್ಯದಲ್ಲಿ ಇತ್ತು ಅಂತ ಹೇಳಿದ್ರೆ ಏನಾದರೂ ಕ್ಯಾಂಡಲ್, ಅವಾಗ ಗ್ರೇ ಕಲರ್ ಇರುತ್ತೆ, ಅಂದರೆ ನ್ಯೂಟ್ರಲ್ ಒಂದು ಪೊಸಿಷನ್ ಇರುತ್ತೆ. ಆ ಒಂದು ಸಪೋರ್ಟ್ ಲೈನ್ ಇಲ್ಲ ರೆಸಿಸ್ಟೆನ್ಸ್ ಲೈನ್ ಏನಿದೆ ಆ ಥರ ಒಂದು ಕೆಲಸ ಮಾಡುತ್ತೆ. ಇವಾಗ ಮಾರ್ಕೆಟ್ ಒಂದು ಡೌನ್ ಟ್ರೆಂಡಲ್ಲಿ ಇತ್ತು, ಇಲ್ಲಿಂದ ಒಂದು ಡೌನ್ ಟ್ರೆಂಡ್ ಬಂತು, ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಮಾಡ್ತು, ಮತ್ತೆ ಮೇಲೆ ಹೋಯ್ತು, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಇದೇನು ಮತ್ತೆ ಒಂದು ರಿವರ್ಸ್ ಆಗಿತ್ತು, ಸೇಮ್ ಅದನ್ನೇ ಅದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮತ್ತೆ ವಾಪಸ್ ರಿವರ್ಸ್ ಬಂದು ಇಲ್ಲಿ ಒಂದು ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ನಾನು ಇವಾಗ ಏನು ಕ್ಯಾಂಡಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಸೇಮ್ ಹ್ಯಾಮರ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ನೋಡಿ ಹ್ಯಾಮರ್ ಕ್ಯಾಂಡಲ್ ಅಂದರೆ ಇದು ಎಕ್ಸಾಕ್ಟ್ ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳಿದ್ರೆ ಇದೇ ಎಕ್ಸಾಕ್ಟ್ ಹ್ಯಾಮರ್ ಕ್ಯಾಂಡಲ್. ನೋಡಿ ನಿಮಗೆ ಇವಾಗ ಇಲ್ಲಿ ಬಾಡಿ ಎಷ್ಟಿದೆ, ವಿಕ್ ಎಷ್ಟಿದೆ, ಮೇಲೆ ವಿಕ್ ಎಷ್ಟಿದೆ, ನಾನು ಇವಾಗ ಏನು ತೋರಿಸ್ತೀನಿ, ನಾನು ಒಂದು PDF ಫಾರ್ಮ್ ಇದರೊಳಗಡೆ ಸೇಮ್ ಅದೇ ಥರ ಇದೊಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದರೊಳಗೆ ಯಾವ ಥರ ಟ್ರೇಡ್ ಮಾಡಬೇಕು ನಾವು ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಈ ಒಂದು ಚಾಟ್ ಪ್ಯಾಟರ್ನ್ ಈ ಥರ ಕ್ರಿಯೇಟ್ ಆಗಿದ ತಕ್ಷಣ ನಾವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಇದರೊಳಗೆ ಏನು ಮಾಡ್ತೀವಿ ನಾವು, ಒಂದು ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ, ನಾವು ಎಂಟ್ರಿ ತೊಗೊಳಲ್ಲ, ಆಯಿತಾ. ಎಲ್ಲರೂ ಏನು ಹೇಳ್ತಾರೆ ನಿಮಗೆ ಅಂದರೆ ಈ ಕ್ಯಾಂಡಲ್ ಫಾರ್ಮ್ ಆಗಿದ ತಕ್ಷಣ ಇದನ್ನು ಬ್ರೇಕ್ ಮಾಡಿದ ತಕ್ಷಣ ಎಂಟ್ರಿ ತೊಗೊಂಬಿಡಿ, ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಕ್ಯಾಂಡಲ್ ಬ್ರೇಕ್ ಆಗುತ್ತೆ, ಆ ಕ್ಯಾಂಡಲ್ ಕ್ಲೋಸ್ ಎಲ್ಲ ಆಗುತ್ತೆ, ವಾಪಸ್ ಬಂದು ಇಲ್ಲಿ ಕ್ಲೋಸ್ ಆಗಿಬಿಟ್ರೆ, ಇಲ್ಲಿ ಬ್ರೇಕ್ ಆಯಿತು ಮೇಲೆ ಹೋಯ್ತು, ನಿಮಗೆ ಕಾನ್ಫಿಡೆನ್ಸ್ ಮೇಲೆ ಹೋಗುತ್ತಂತ ಮತ್ತೆ ರಿವರ್ಸ್ ಬಂದು ಕೆಳಗಡೆ ಕ್ಲೋಸ್ ಆಗೋಯ್ತಪ್ಪ, ಅವಾಗ ನಾವು ಯಾವ ಥರ ಟ್ರೇಡ್ ಮಾಡಬೇಕು, ಯಾವ ಥರ ಕನ್ಸಿಡರ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ಫಸ್ಟು ಒಂದು ಕ್ಯಾಂಡಲ್ ಬಂದಿಲ್ಲ, ಇದೊಂದು ₹5 ₹6 ನಾವು ಪ್ರಾಫಿಟ್ ಕೊಡ್ಬೋದು ಮೋಸ್ಟ್ಲಿ ಬೇಗ ಎಂಟ್ರಿ ತೊಗೊಂಡ್ರೆ. ಅದೇ ಫೋಮೋ ಅಂತ ಹೇಳ್ತೀವಿ ನೋಡಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ, ಆಯಿತಾ. ಅದು ಬೇಡ, ನಮಗೆ ಪರವಾಗಿಲ್ಲ, ಮಾರ್ಕೆಟ್ ಲೈಫ್ ಟೈಮ್ ಇರುತ್ತೆ, ನಾವು ಇರ್ತೀರ ಇಲ್ಲ ಗೊತ್ತಿಲ್ಲ, ಇಂಡಿಯಾ ಇರೋವರೆಗೂ ಮಾರ್ಕೆಟ್ ಇರುತ್ತೆ, ಮಾರ್ಕೆಟ್ ಇರೋವರೆಗೂ ಇಂಡಿಯಾ ಇರುತ್ತೆ. ಸ್ವಲ್ಪ ನಿಧಾನಕ್ಕಾದರೂ ಟ್ರೇಡ್ ಮಾಡೋಣ, ಪ್ರಾಫಿಟಬಲ್ ಟ್ರೇಡರ್ ಆಗೋಣ. ನೀವು ಟ್ರೇಡರ್ ಆಗಬೇಕಂತ ಹೇಳಿದ್ರೆ ಪ್ರಾಫಿಟಬಲ್ ಟ್ರೇಡರ್ ಆಗಿ, ಲಾಸ್ ಮೇಕರ್ ಟ್ರೇಡಿಂಗ್ ಆಗೋಕ್ಕೆ ಹೋಗಬೇಡಿ, ಆಯಿತಾ. ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ನಾವೇನು ಮಾಡ್ತೀರಿ, ನೆಕ್ಸ್ಟ್ ಒಂದು ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೊತೀರಿ. ಈ ಕ್ಯಾಂಡಲ್ ಕನ್ಫರ್ಮೇಷನ್ ತೊಗೊಂಡ್ಮೇಲೆ ಇಲ್ಲಿಂದ ನಮಗೆ ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ, ಈ ಒಂದು ಸಪೋರ್ಟ್ ಝೋನ್ ಏನಿತ್ತು, ಈ ಸಪೋರ್ಟ್ ಝೋನ್ ಕೆಳಗಡೆ ಬರ್ತಾ ಇದೆ ನೋಡಿ. ಮಾರ್ಕೆಟು ಫಸ್ಟ್ ಇಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಯ್ತು, ಆಯಿತಾ, ಮತ್ತೆ ಕೆಳಗಡೆ ಬಂತು. ಈ ಲೈನ್ನ ಬ್ರೇಕ್ ಮಾಡಿಲ್ಲ, ಯಾಕೆಂದರೆ ಇಲ್ಲಿ ಸಪೋರ್ಟ್ ಝೋನಲ್ಲಿ
ಒಂದು ಬೈಯರ್ ಕುಂತ್ಕೊಂಡಿರ್ತಾರೆ, ಅವ್ರು ಮತ್ತೆ ಮಾರ್ಕೆಟ್ನ ಕೆಳಗಡೆ ಬರೋಕ್ಕೆ ಬಿಡಲ್ಲ. ಆ ಥರ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದು ಮಾರ್ಕೆಟ್ ಸಂಬಂಧಪಟ್ಟಂಗೋ ಇಲ್ಲ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಸ್ಟಾಕಿಗೆ ಸಂಬಂಧಪಟ್ಟಂಗೆ ಒಂದು ವೆರಿ ಬ್ಯಾಡ್ ನ್ಯೂಸ್ ಇದ್ದಾಗ ಅವಾಗ ಒಂದ್ಸಲಿ ಗ್ಯಾಪ್ ಡೌನ್ ಆಗೋದು, ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಹೋಗೋದು ಏನೋ ಒಂದಾಗುತ್ತೆ. ಆ ಥರ ನ್ಯೂಸ್ ಇಲ್ಲ, ನಾರ್ಮಲಾಗಿ ನಡೀತಿದೆ ಮಾರ್ಕೆಟ್ ಅಂತ ಹೇಳಿದ್ರೆ ನಿಮಗೆ ಅದು ಬ್ರೇಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಈ ಕನ್ಫರ್ಮೇಷನ್ ಆಧಾರದ ಮೇಲೆ ಏನು ಮಾಡ್ತೀರಿ, ಇಲ್ಲಿಂದ ಇಲ್ಲಿಗೆ ಸ್ಟಾಪ್ ಲಾಸ್ ಬರ್ತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀರಿ ಆಯಿತಾ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಅರೌಂಡ್ ಒಂದು 30 ರೂಪಾಯಿ ಬರ್ತಾ ಇದೆ ಸ್ಟಾಪ್ ಲಾಸ್ ಅಂದ್ಕೊಳ್ಳಿ. 30 ರೂಪಾಯಿ ಸ್ಟಾಪ್ ಲಾಸ್ ಬರ್ತಾ ಇದೆ ಅಂದರೆ ನೀವು ಇಲ್ಲಿಂದ ಇಲ್ಲಿಗೆ 30 ರೂಪಾಯಿ 1:1 ಟಾರ್ಗೆಟು, ಇಲ್ಲಿಂದ ಇಲ್ಲಿಗೆ 1:2 ಟಾರ್ಗೆಟು ಆಯಿತಾ. ಇದು ಈ ಆಧಾರದ ಮೇಲೆ ನೀವು ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಒಂದ್ಸಲಿ ಮಾರ್ಕೆಟ್ ನಿಮ್ಮ ಝೋನ್ನ ಕ್ರಾಸ್ ಮಾಡೋದಿಲ್ಲ, ಎಂಟ್ರಿ ತೊಗೊಂಡಿರ್ತೀರಾ, 1:1 ನಿಮ್ಮ ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನು ನಿಮ್ಮ ಸ್ಟಾಪ್ ಲಾಸ್ ಏನಿತ್ತು ಈ ಸ್ಟಾಪ್ ಲಾಸ್ ತೊಗೊಂಬಂದು ನೀವು ಟ್ರಯಲ್ ಮಾಡಬೇಕು. ಟ್ರಯಲ್ ಸ್ಟಾಪ್ ಲಾಸ್ ಮಾಡಬೇಕು. ಇಲ್ಲಿ TSL ಅಂತ ಹೇಳ್ತಾರೆ, ಟ್ರಯಲ್ ಸ್ಟಾಪ್ ಲಾಸ್ನ ನೀವು ಮಾಡ್ಕೊಬೇಕು. ಮಾರ್ಕೆಟ್ ರಿವರ್ಸ್ ಆದ್ರೂ ನೀವು ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀರಾ. ಏನೋ ನ್ಯೂಸ್ ಬಂದು ಸಡನ್ ಮಾರ್ಕೆಟ್ ರಿವರ್ಸ್ ಆಗೋಯ್ತು ಅಂದರೆ ನಿಮಗೆ ವರಿ ಮಾಡೋದಿಲ್ಲ. ಏನು ಕೊಟ್ಟಿರ್ತೀರಾ ನೀವು, ಬ್ರೋಕರೇಜ್ ಚಾರ್ಜಸ್ ಏನು ಈ ಕಡೆಯಿಂದ ಒಂದು 30 ರೂಪಾಯಿ ಪ್ಲಸ್ ಆ ಕಡೆಯಿಂದ ಒಂದು 30 ರೂಪಾಯಿ ಒಂದು 60 ರೂಪಾಯಿ ಹೋಗಿರುತ್ತೆ. ಇಲ್ಲಿ ಹೋದರೆ ನಿಮಗೆ ಒಂದು 100 ಸ್ಟಾಕ್ ಹಾಕಿರ್ತೀರಾ ಅಂದ್ಕೊಳ್ಳಿ, 100 ಸ್ಟಾಕ್ ಇಂಟು 30 ರೂಪಾಯಿ ಹೋಗ್ಬಿಟ್ರೆ ಅಷ್ಟೇ ನಿಮಗೆ ಆಲ್ಮೋಸ್ಟ್ 300 ರೂಪಾಯಿ ಹತ್ತಿರ ಹೋಗ್ಬಿಡುತ್ತೆ. ಅದೇ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲೇ ನೀವು ಎಕ್ಸಿಟ್ ಆಗಿಬಿಟ್ರೆ ನಿಮಗೆ ಕಾಸ್ಟ್ ಟು ಕಾಸ್ಟ್ ಇರುತ್ತೆ, ಒಂದು 50-60 ರೂಪಾಯಿ ಹೋಗುತ್ತೆ, ಟೆನ್ಷನ್ ಇಲ್ಲ. ನಿಮಗೆ ಎಷ್ಟು ಮಾರ್ಕೆಟ್ 1:1 ಕ್ರಾಸ್ ಮಾಡಿ ಮೇಲೆ ನಿಮಗೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ, 1:1 ಕ್ರಾಸ್ ಮಾಡ್ತು ಮೇಲೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಂತ ಹೇಳಿದ್ರೆ ನೀವು ಈ ಟ್ರಯಲ್ ಸ್ಟಾಪ್ ಲಾಸ್ ಏನು ಮಾಡ್ತೀರಾ, 1:1 ತೊಗೊಂಬರ್ತೀರಾ. ಕಾಸ್ಟ್ ಟು ಕಾಸ್ಟ್ ಇದ್ದಿಂದ 1:1 ತೊಗೊಂಬರ್ತೀರಾ ಆಯಿತಾ. 1:1 ತೊಗೊಂಬಂದು ಇಲ್ಲಿ ಕ್ಲಿಯರಾಗಿ ಬರೀತೀನಿ ನೋಡಿ, ಎಂಟ್ರಿ ಪ್ಲೇಸ್ ನಮ್ದಿದು ಆಯಿತಾ. ಇದು ಬಂದ್ಬಿಟ್ಟು ಸ್ಟಾಪ್ ಲಾಸ್ ಪ್ಲೇಸ್. ಒಂದ್ಸಲಿ ಮಾರ್ಕೆಟು ಈ ಏನು ಬರ್ತಾ ಇದೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು 30 ರೂಪಾಯಿ ಇದೆ ನಮಗೆ, ಇಲ್ಲಿಂದ 30 ರೂಪಾಯಿ ಆಯಿತಾ. 1:1 ರೇಷಿಯೋನಲ್ಲಿ ನಮಗೆ ಪ್ರಾಫಿಟ್ಟು ಆಯಿತಾ, ಇದು ಪ್ರಾಫಿಟ್ಟು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಆಯಿತಾ 1:2 ಪ್ರಾಫಿಟ್ಟು ಅಂದರೆ ಎಕ್ಸಿಟ್ ಪ್ಲೇಸ್ ನಂದಿದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇಲ್ಲೇ ಬಂದಾಗ ಏನು ಮಾಡ್ತೀರಾ ನೀವು ಇದನ್ನು ಆಯಿತಾ. ಇಲ್ಲಿಂದ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಬರ್ತೀರಾ. ಅಂದರೆ ಫಸ್ಟ್ ಇಲ್ಲಿಂದ ಇದ್ದಿದ್ದನ್ನ ನೀವೇನು ಮಾಡ್ತೀರಾ, ಫಸ್ಟ್ ಟ್ರಯಲ್ ಇದು ಆಯಿತಾ. ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ಟ್ರಯಲ್ ಅಂತ ಬರೀತೀನಿ, ಫಸ್ಟ್ ಟ್ರಯಲ್ TSL ಅಂತ ಬರೀತೀನಿ, ಫಸ್ಟ್ ಟ್ರಯಲ್ ಸ್ಟಾಪ್ ಲಾಸ್ ಇದು ಆಯಿತಾ. ಇವೇನಂದ್ರೆ ಮಾರ್ಕೆಟ್ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಮತ್ತು ಇಲ್ಲಿಂದ ಮಾರ್ಕೆಟ್ 1:1 ಕ್ರಾಸ್ ಮಾಡಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ 1:1 ಮೇಲೆ ಅಂತ ಹೇಳಿದ್ರೆ ನಿಮ್ಮ ಟ್ರಯಲ್ ಸ್ಟಾಪ್ ಲಾಸ್ ಏನಿತ್ತದನ್ನ ಆಯಿತಾ 1:1ಗೆ ನೀವೇನು ಮಾಡ್ತೀರಾ, ಟ್ರಯಲ್ ಸ್ಟಾಪ್ ಲಾಸ್ನ ಸೆಕೆಂಡ್ ಟ್ರಯಲ್ ಸ್ಟಾಪ್ ಲಾಸ್ ಇದು, ಸೆಕೆಂಡ್ TSL ಟ್ರಯಲ್ ಸ್ಟಾಪ್ ಲಾಸ್ ಇಲ್ಲಿ ತೊಗೊಂಬರ್ತೀರಾ ಆಯಿತಾ. ಇದನ್ನು ಬ್ರೇಕ್ ಮಾಡಿ ಮೇಲೆ ಹೋಯ್ತು ನಿಮಗೆ 1:2 ಸಿಕ್ಬಿಡ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ, ನಿಮ್ಮ ಈ ಟ್ರಯಲ್ ಸ್ಟಾಪ್ ಲಾಸ್ನ ಏನು ಮಾಡ್ತೀರಾ, ತೊಗೊಂಬಂದು ಇಲ್ಲಿ ಇಡ್ತೀರಾ. ಅವಾಗ ನಿಮಗೆ ಮಾರ್ಕೆಟ್ ರಿವರ್ಸ್ ಆದ್ರೂ ನೀವು 1:2ನಲ್ಲೇ ಎಕ್ಸಿಟ್ ಆಗಿರ್ತೀರಾ. ಈವನ್ ನೀವು ಇಂಟ್ರಾಡೇ ಮಾಡಿ ಇಲ್ಲ ಇಂಡೆಕ್ಸಲ್ಲಿ ಮಾಡಿ ಅಂದರೆ ನಿಫ್ಟಿ 15ನಲ್ಲಿ ಮಾಡಿ ಇಲ್ಲ ಸೆನ್ಸೆಕ್ಸಲ್ಲಿ ಮಾಡಿ ಇಲ್ಲ ಬ್ಯಾಂಕ್ ನಿಫ್ಟಿನಲ್ಲಿ ಮಾಡಿ ಎಲ್ಲೇ ಹೋದರೂ ಸೇಮ್ ರೂಲ್ಸ್. ನೀವು ಇದ್ರೊಳಗಡೆ ಮಾಡಿ ಫಾರೆಕ್ಸಲ್ಲಿ ಮಾಡಿ ಇಲ್ಲ ಕ್ರಿಪ್ಟೋನಲ್ಲಿ ಮಾಡಿ ಎಲ್ಲೇ ಹೋದರೂ ಸೇಮ್ ಕ್ಯಾಂಡಲ್ ಇರಬೇಕೇ ಹೊರತು ಸೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸೇ ಕೆಲಸ ಮಾಡುತ್ತೆ ಹೊರತು ಆಯಿತಾ. ನಿಮಗೆ ಅದರೊಳಗೆ ಏನು ಮ್ಯಾಜಿಕ್ ಮಾಡೋಂಥದ್ದು ಏನು ಟೂಲ್ ಏನು ಎಕ್ಸ್ಟ್ರಾ ಏನಿರಲ್ಲ ನಿಮಗೆ. ಇವಾಗ ಎಲ್ಲರೂ ಕೇಳ್ತಾ ಇರ್ತಾರೆ, ಸರ್ ನಮಗೆ ಒಂದು ಮ್ಯಾಜಿಕ್ ಟೂಲ್ ಯಾವ ಥರ ಇದೆಯಾ, ಓನ್ಲಿ ಪ್ರಾಫಿಟ್ ಆಗಬೇಕು ಲಾಸ್ ಆಗಬಾರ್ದು, ಮ್ಯಾಜಿಕ್ ಟೂಲ್ ಯಾವ್ದಾರ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಆಯಿತಾ. ಅದು ಒಂದು ನಂಬಿಕೆ ಮೇಲೆ ಟ್ರೇಡ್ ಮಾಡ್ತೀರಾ. ಆ ಥರ ಮ್ಯಾಜಿಕ್ ಟೂಲ್ ಯಾವುದು ಬಂದಿಲ್ಲ. ಲಾಸೇ ಆಗ್ದಂಗೆ ಓನ್ಲಿ ಪ್ರಾಫಿಟ್ ಆಗಬೇಕು ಅಂದರೆ ಯಾವುದು ಮ್ಯಾಜಿಕ್ ಟೂಲ್ ಬಂದಿಲ್ಲ. ಆ ಥರ ಮ್ಯಾಜಿಕ್ ಟೂಲ್ ಬಂದಿರ್ತಾ ಇದ್ರೆ ಈ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೊಂದು ಬಿಸ್ನೆಸ್ಗಳು ಹಾಕ್ಬಿಟ್ಟು ಅಷ್ಟು ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ನ ತೊಗೊಂಡು ಬಿಸ್ನೆಸ್ ಮಾಡೋದು ಅವಶ್ಯಕತೆ ಇಲ್ಲ. ಆ ಮ್ಯಾಜಿಕ್ ಟೂಲ್ ಕೋಟ್ಯಾಂತರ ರೂಪಾಯಿ ಕೊಟ್ಟು 3 ಟೂಲ್ ತೊಗೊಂಬಿಟ್ಟು ಎಲ್ಲ ದುಡ್ಡು ತಂದು ಹಾಕ್ಬಿಟ್ಟು ಅಲ್ಲಿ ಆಯಿತಾ ಸಾವಿರಾರು ಕೋಟಿನ ಲಕ್ಷಾಂತರ ಕೋಟಿಗಳು ದುಡ್ಡು ಮಾಡ್ಕೊಂಡ್ಬಿಡ್ತಾ ಇರು. ಆ ಥರ ಮ್ಯಾಜಿಕ್ ಟೂಲ್ ಯಾವುದಿಲ್ಲ. ನೀವೇನು ಎಫರ್ಟ್ ಹಾಕ್ತೀರಾ ಆ ಎಫರ್ಟ್ ರಿಸಲ್ಟೇ ನಿಮ್ಗೆ ಸಿಗುತ್ತೆ ಹೊರತು ಎಫರ್ಟ್ ಆಗ್ದರೆ ನಮಗೆ ರಿಸಲ್ಟ್ ಬೇಕಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ನೀವು ಎಕ್ಸಾಮ್ ಬರಬೇಕಂತ ಹೇಳಿದ್ರೆ ನೀವು ಓದಿ ಎಕ್ಸಾಮ್ ಬರೆದ್ರೇ ನೀವು ಪಾಸ್ ಆಗ್ತೀರ ಹೊರತು ಯಾರೋ ಪಕ್ಕದ ಮನೆ ಓದಿ ಎಕ್ಸಾಮ್ ಬರೆದ್ರೆ ಅವ್ನು ಪಾಸ್ ಆಯ್ತಾನೆ, ಅವ್ನು ಪಕ್ಕದ ಮನೆ ಹೋಯ್ತಾವ್ನು ಬಿಡು, ಅವನು ಎಕ್ಸಾಮ್ ಬರೀತಾನೆ ಬಿಡು ಓದ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಪಾಸ್ ಆಯ್ತಾನೆ ಅಂತ ನೀವು ಪಾಸ್ ಆಗ್ತೀರಾ ಅಂದ್ಕೊಂಡು ಆ ಮೂಢನಂಬಿಕೆಲಿ ಹೋಗಿ ಎಕ್ಸಾಮಲ್ಲಿ ಕುಂತ್ಕೊಳ್ಳೋದು ಅದು ತಪ್ಪು, ದಡ್ಡತನ. ನೀವೇನು ಓದ್ತೀರಾ ಅದನ್ನೇ ನೀವು ಬರೀತೀರಾ ಆಯಿತಾ. ಆ ಓದೋದು ಪ್ರಾಕ್ಟೀಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಏನು 13 ವರ್ಷ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು 13 ಅಲ್ಲ ಸಾರಿ ಒಂದು 20 ವರ್ಷ ನೀವು ಟೈಮ್ ಸ್ಪೆಂಡ್ ಮಾಡಿರ್ತೀರ ಏನಕ್ಕೆ, ಎಜುಕೇಷನ್ಗೆ ಅಂತ. 1ನೇ ಕ್ಲಾಸಿಂದ ಒಂದು ಡಿಗ್ರಿ ಮಾಡೋವರೆಗೂ ಅದು ಇದು ಅಂತ ಲೆಕ್ಕ ಹಾಕೊಂಡ್ರೆ ಆಯಿತಾ ಒಂದು 15-20 ವರ್ಷ ಟೈಮ್ ಸ್ಪೆಂಡ್ ಮಾಡಿರ್ತೀರಲ್ಲ. ಇಲ್ಲಿ ಜಸ್ಟ್ 1 ಇಯರ್ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಆಟೋಮೆಟಿಕ್ ಪಾರ್ಟ್ ಟೈಮಲ್ಲಿ ಕಲ್ತ್ಕೊಳ್ಳಿ. ಸರ್ ನೀವು ಕೆಲಸಕ್ಕೆ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಪರವಾಗಿಲ್ಲ, ಪಾರ್ಟ್ ಟೈಮ್ ಸ್ಪೆಂಡ್ ಮಾಡಿ, ಡೈಲಿ 1-2 ಅವರ್ಸ್ ಸ್ಪೆಂಡ್ ಮಾಡಿ ಕ್ಲೀನಾಗಿ ಕಲ್ತ್ಕೊಳ್ಳಿ. ನಾನು ಯಾಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಷ್ಟೊಂದು ನಾನು ಕ್ಲಿಯರ್ ಕಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಯಿತಾ, ಒಂದು ಪಾರ್ಟ್ ಟೈಮ್ ಅಂತ ಇರಬೇಕು. ಒಂದು ಇವಾಗ ಎಲ್ಲ ಕೆಲಸನೂ ನಾವು ಯಾವುದು ನಂಬ್ಕೊಳಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಯಾವ ಕೆಲಸ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ರಾತ್ರಿ ನೀವೇ ನೋಡಿರಬೇಕು. ಮೊನ್ನೆ ರೀಸೆಂಟಾಗಿ ಒಂದು ನ್ಯೂಸ್ ಎಲ್ಲ ಬಂದಿತ್ತು,
ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಮನ್ಕೊಂಡಿರೋರಿಗೆ ಬೆಳಿಗ್ಗೆ ಮಾರ್ನಿಂಗ್ ಮೇಲ್ ಬಂದಿದೆ, ಇವತ್ತಿಂದ ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಮೇಲ್ ಬಂದಿದೆ ಅಂತ ಹೇಳಿದ್ರೆ ಪಾಪ ಅವನ ಲೈಫ್ ಹೆಂಗಾಗಬೇಕು, ಅವ್ನ ಲೈಫ್ ಅವ್ನಿಗೆ ಆ ಕೆಲಸದ ಬಿಟ್ಟರೆ ಬೇರೆ ದಾರಿನೇ ಗೊತ್ತಿರಲ್ಲ ಅವ್ರಿಗೆಲ್ಲ. ನೆಕ್ಸ್ಟ್ ಲೈಫ್ ಹೆಂಗೆ ಅನ್ನೋದೇ ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಜೀವನ ಹೆಂಗೆ ಮಾಡ್ಬೇಕಂತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಆ ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಿಮಗೆ ಬೇರೆ ಒಂದು ತಿಳ್ಕೊಂಡಿರಿ, ಟ್ರೇಡಿಂಗೇ ಮಾಡಿ ಅಂತ ಹೇಳಲ್ಲ, ಆ ಟ್ರೇಡಿಂಗ್ ಪ್ಯಾಟರ್ನ ನೀವು ಇನ್ವೆಸ್ಟ್ಮೆಂಟಲ್ಲಿ ನೀವು ಒಂದು ಹೂಡಿಕೆ ಮಾಡ್ಕೊಳ್ಳಿ ಆಯಿತಾ. ಸಣ್ಣದಾಗಿ ನೀವು ಬರೋ ದುಡ್ಡಲ್ಲಿ ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಿಕೊಂಡು ಹೂಡಿಕೆ ಮಾಡ್ಕೊಳ್ಳಿ. ಯಾಕೆ ಮಾತು ಹೇಳ್ತೇನೆ ಅಂದರೆ, ಇನ್ಫ್ಲೇಷನ್ ಅನ್ನೋದು ಇದೆಯಲ್ಲ, ಇನ್ಫ್ಲೇಷನ್ಗೆ ನೀವು ಮ್ಯಾಚ್ ಆಗಬೇಕು. ಇನ್ನು ನೆಕ್ಸ್ಟ್ 10 ಇಯರ್ಸ್ಗೆ ಇನ್ಫ್ಲೇಷನ್ ಆಗುತ್ತೆ, ಇನ್ಫ್ಲೇಷನ್ ತಕ್ಕನ ನಾವು ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಆಯಿತಾ, ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಮಾತುಗಳು ಹೇಳ್ತಾ ಇದ್ದೀನಿ. ನಿಮಗೆ ಈ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ಕ್ಲಿಯರಾಗಿ ಅರ್ಥ ಆಯ್ತಾ ಹೇಳ್ತೀನಿ. ಜಸ್ಟ್ ಇನ್ನೂ ಒಂದು ಕ್ಯಾಂಡಲ್ ಬಗ್ಗೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ನಿಮಗೆ ಇನ್ನೂ ಒಂದು ಕ್ಯಾಂಡಲ್ನ ತೋರಿಸಿ ನೋಡಿ. ಅದೊಂದು ಸ್ಟಾಕಲ್ಲಿ ನಮಗೆ ಒಂದು ಫಾರ್ಮೇಷನ್ ಆಗಿದೆ, ಅದ್ರ ಯಾವ ಥರ ರ್ಯಾಲಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಇದು ನಾನು ಇಲ್ಲೊಂದು ಇವಾಗ ಜಸ್ಟ್ ಡ್ರಾ ಮಾಡಿದೆ, ನಾನು ಈ ವಿಡಿಯೋ ಬರೋದಕ್ಕೆ ಮುಂಚೆ ಒಂದು ಡ್ರಾ ಮಾಡ್ಕೊಂಡೆ ಸಪೋರ್ಟ್ ಏನಂತ ನೋಡಿ. ಇಲ್ಲಿ ಸಪೋರ್ಟ್ ಒಂದು ಸರಿ ಬಂದು ಇಲ್ಲಿ ಟಚ್ ಮಾಡಿ ಮೇಲೆ ಹೋಗಿತ್ತು, ಮತ್ತೆ ವಾಪಸ್ ಆ ಝೋನ್ ಬಂತು, ಸಪೋರ್ಟ್ ಝೋನ್ಗೆ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ನಿಮಗೆ ಆಯಿತಾ. ಸಪೋರ್ಟ್ ಆಗಿ ಕೆಲಸ ಮಾಡಿದಾಗ ನಾವೇನು ಮಾಡ್ತೀರಿ, ಈ ಪ್ಲೇಸಲ್ಲಿ ಒಂದು ಎಂಟ್ರಿ ತೊಗೊಂತೀರಿ. ಈ ಪ್ಲೇಸಲ್ಲಿ ಎಂಟ್ರಿ ತೊಗೊಂತೀರಿ. ಕ್ಯಾಂಡಲ್ ಕನ್ಫರ್ಮೇಷನ್ ಆಧಾರದ ಮೇಲೆ ನೋಡಿ, ಫಸ್ಟ್ ಒಂದು ಕ್ಯಾಂಡಲ್ ಆಯಿತು ಆಯಿತಾ. ನಾನು ಇದಕ್ಕೆ ಹೇಳಿದ್ದು ಜಸ್ಟ್ ಇವಾಗ ಎಕ್ಸಾಂಪಲ್ ನೋಡಿ. ಫಸ್ಟ್ ಕ್ಯಾಂಡಲ್ ಯಾರು ಎಂಟ್ರಿ ತೊಗೊಂಬಿಡಿ ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ ಬರಲಿ ಅಂತ ಹೇಳಿದೆ ಕೇಳಿ. ಇವಾಗ ಕ್ಲಿಯರ್ ಕಟ್ಟಾಗಿ ತೋರಿಸಿ ನೋಡಿ ನಿಮಗೆ ಆಯಿತಾ. ಝೂಮ್ ಮಾಡ್ತೀನಿ ಸ್ವಲ್ಪ. ಇವಾಗ ನಿಮ್ಗೆ ಇದು ಗೊತ್ತಾಯ್ತಲ್ಲ, ಸಪೋರ್ಟ್ ಗೊತ್ತಾಯ್ತು ನಿಮಗೆ ಎಲ್ಲಿ ಸಪೋರ್ಟ್ ತೊಗೊಂತ ನೋಡಿ. ಇದು ಸಪೋರ್ಟ್ ಇಲ್ಲೇ ಯಾಕೆ ತೊಗೊಂತಂದರೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿ ಮೇಲೆ ಹೋಗಿತ್ತು ಆಯಿತಾ. ಇಲ್ಲೊಂದು ಸರಿ ಬಂದಿತ್ತು, ಅದರ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿತ್ತು. ಮಾರ್ಕೆಟ್ ಇಲ್ಲೊಂದು ಸರಿ ಬಂದು ಟಚ್ ಆಗಿ ಮೇಲೆ ಹೋಗಿತ್ತು, ಮತ್ತು ಇಲ್ಲಿ ನಿಯರ್ ಬೈ ಟಚ್ ಮಾಡಿತ್ತು. ಅದನ್ನು ಟಚ್ ಮಾಡಬೇಕಂತಲ್ಲ, ನಿಯರ್ ಬೈ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಬೋದು ಆ ಥರ. ಯಾಕೆಂದರೆ ಎಕ್ಸಾಕ್ಟಾಗಿ 22 ರೂಪಾಯಿಗೆ ಬರುತ್ತೆ, 22 ರೂಪಾಯಿ 50 ಪೈಸೆಗೆ ಬರುತ್ತೆ ಅಂತ ಹೇಳೋಕ್ಕಲ್ಲ. ಒಂದು 22ರಿಂದ 24 ರೂಪಾಯಿ ಒಳಗೆ ಬಂದು ಹೋಗ್ಬೋದಪ್ಪ ಅನ್ನೋ ಒಂದು ಕನ್ಫರ್ಮೇಷನ್ ಆಧಾರದ ಮೇಲೆ ನಾವು ಇದು ಮಾಡ್ಬೋದು ಅಷ್ಟೇ. ಇವಾಗ ನೋಡಿ, ಇವಾಗ ನಾನು ಯಾಕೆ ಹೇಳ್ತೀನಿ ಎಲ್ಲರಿಗೂ, ಸೆಕೆಂಡ್ ಕನ್ಫರ್ಮೇಷನ್ ಯಾಕೆ ತೊಗೊಬೇಕಂತ ಹೇಳಿದ್ರೆ ಆಯಿತಾ. ಇದೊಂದು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ ಆಯಿತಾ. ಇದೇ ಒಂದು ಆಧಾರಕ್ಕೆ ನಾವು ಕನ್ಫರ್ಮೇಷನ್ ತೊಗೊಳ್ಳಿ ಅಂತ ಹೇಳೋದು. ಇವಾಗ ಏನು ಮಾಡ್ತಿದ್ದು, ಹ್ಯಾಮರ್ ಕ್ಯಾಂಡಲೇ ಇದು ಅಲ್ವಾ, ಇದು ಪಕ್ಕಾ ಹ್ಯಾಮರ್ ಕ್ಯಾಂಡಲ್. ಅದು ಮೇಲೆ ದೊಡ್ಡ ವೀಕ್, ಕೆಳಗಡೆ ದೊಡ್ಡ ವೀಕ್ ಇದೆ, ಮೇಲೆ ಸಣ್ಣ ವೀಕ್ ಇದೆ, ಒಂದು ಬಾಡಿ ಕ್ರಿಯೇಟ್ ಮಾಡಿದೆ ಹ್ಯಾಮರ್ ಕ್ಯಾಂಡಲ್. ನೀವು ಇದು ಕ್ರಾಸ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗಿರುತ್ತೆ. ನೀವು ಈ ಗ್ರೀನ್ ಕಲರ್ ಇರುತ್ತೆ, ಇದು ಕ್ರಾಸ್ ಮಾಡಿ ಇದನ್ನು ಬ್ರೇಕ್ ಮಾಡ್ತಂತ ಹೇಳಿದ್ರೆ ಮೇಲೆ ಹೋಗೋ ಕ್ಯಾಂಡಲ್ ಗ್ರೀನ್ ಕಲರ್ ಇರುತ್ತೆ. ನೀವು ಕ್ರಾಸ್ ಮಾಡಿದ ತಕ್ಷಣ ಎಂಟ್ರಿ ತೊಗೊಂಡ್ಬಿಟ್ಟಿದ್ರೆ ನೀವೇನಾದ್ರೂ ಆಯಿತಾ. ಇದು ಬಂದ್ಬಿಟ್ಟು ಡೈಲಿ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಕ್ಯಾಂಡಲ್ ಬಂದ್ಬಿಟ್ಟು ಏನು ಮಾಡುತ್ತೆ, ಡೈಲಿ ಒನ್ ಡೇ ರೆಪ್ರೆಸೆಂಟ್ ಮಾಡುತ್ತೆ. ನೀವನ್ನ ಇಮಿಡಿಯೇಟ್ ಎಂಟ್ರಿ ತೊಗೊಂಡ್ಬಿಟ್ರೆ ಬ್ರೇಕ್ ಮಾಡ್ತು ಅಂತ ಅವತ್ತಿನ ದಿನ ನಿಮ್ಗೆ ಏನು ಮಾಡುತ್ತೆ, ನಿಮ್ಗೆ ಕೆಳಗಡೆ ಸ್ಟಾಪ್ ಲಾಸ್ ಸಿಕ್ಕಿರ್ತಿರಲ್ಲ, ಬಂದು ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಮೇಲೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಮಾರ್ಕೆಟು. ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ನ ಕನ್ಫರ್ಮೇಷನ್ ತೊಗೊಳ್ಳಿ. ಕನ್ಫರ್ಮೇಷನ್ ತೊಗೊಂಡು ಟ್ರೇಡ್ ಮಾಡಿ ಅಂತ ಹೇಳೋದು ಏನಕ್ಕೆ, ಇದೇ ಒಂದು ಎಕ್ಸಾಂಪಲ್ಲು. ಯಾಕೆಂದ್ರೆ ನಾನು ಪ್ರಾಕ್ಟೀಸ್ ಯಾವ ಥರ ಮಾಡಿದೆ ಅಂದರೆ, ನಾನು ಕಲ್ತ್ಕೊಳ್ಬೇಕಾದ್ರೆ 8:30 9 ಗಂಟೆ ಎಲ್ಲ ಕ್ಲಾಸ್ ಮುಗಿದೋಗ್ಬಿಡ್ತಾಯಿತ್ತು. 9 ಗಂಟೆಯಿಂದ ರಾತ್ರಿ 12 1 ಗಂಟೆವರೆಗೂ ಕುಂತ್ಕೊಂಡು ಕ್ಯಾಂಡಲ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಈ ಕ್ಯಾಂಡಲ್ ಫಾರ್ಮ್ ಆಗಿದೆಯಾ, ಎಷ್ಟೋ ಚಾರ್ಟ್ಗಳು. ಸೊ ಯಾಕೆಂದರೆ ಈ 6,000 ಕಂಪ್ನಿ ಲಿಸ್ಟಿಂಗ್ ಆಗಿದೆ ನಮ್ಮ BSEನಲ್ಲಿ, 2,600 ಚಿಲ್ಲರೆ ಕಂಪ್ನಿ ಲಿಸ್ಟಿಂಗ್ ಆಗಿದೆ ನಮ್ಮ NSEನಲ್ಲಿ. ಆ 2,600 ಕಂಪ್ನಿ ಬೇಡ, ಅಟ್ಲೀಸ್ಟ್ ಒಂದು 100 ಕಂಪ್ನಿನಾದ್ರೂ ನಾವು ಅನಲೈಸ್ ಮಾಡಬೇಕಾ ಕ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ. ಯಾವ ಸ್ಟಾಕ್ಸಲ್ಲಿ ಏನೇನಾಗಿದೆ ಆ ಥರ ಚೆಕ್ ಮಾಡಿ ಈ ಥರ ಅವ್ರು ಹೇಳ್ಕೊಟ್ಟಿರೋ ಪ್ರಕಾರನೇ ನಡೆದಿದೆಯಾ, ಈ ಕನ್ಫರ್ಮೇಷನ್ ಬೇಕಾ. ನಾನು ಕಲ್ತ್ಕೊಬೇಕಾದ್ರೆ ನನಗೆ ಏನಂತ ಹೇಳಿದ್ರು ಅಂದರೆ, ನಮ್ಮ ಗುರುಗಳು, ನಾನು ಕಲ್ಸ್ಕೊಂಡಂಥ ಗುರುಗಳು, ಈ ಥರ ಒಂದು ಹ್ಯಾಮರ್ ಕ್ಯಾಂಡಲ್ ಬಂತ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಬ್ರೇಕ್ ಆಗಿದ್ದ ತಕ್ಷಣ ಎಂಟ್ರಿ ತೊಗೊಬೇಕು, ಕೆಳಗೆ ಸ್ಟಾಪ್ ಲಾಸ್ ಸಿಗಬೇಕಂತ ಹೇಳಿದ್ರು ಆಯಿತಾ. ಅದಾದಮೇಲೆ ನಾನು ಒಂದು ಕಡೆ ಕ್ಲಾಸ್ ಸೇರ್ಕೊಂಡಿಲ್ಲ, ಕಡಿಮೆ ಅಂದರೆ ಒಂದು 4-5 ಕಡೆ ಕ್ಲಾಸ್ ಸೇರ್ಕೊಂಡಿದ್ದೀನಿ ಆಯಿತಾ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ರೀಡ್ ಮಾಡೋದು, ಚಾರ್ಟ್ ಪ್ಯಾಟರ್ನ್ ರೀಡ್ ಮಾಡೋದು, ಸ್ವಿಂಗ್ ಟ್ರೇಡಿಂಗ್ ಮಾಡೋದು, ಎಲ್ಲ ಸಪ್ರೇಟ್ ಕೋರ್ಸ್ಗಳು ತೊಗೊಂಡಿದ್ದೆ ನಾನು. ಜೊತೆಯಲ್ಲಿ ಇದೆಲ್ಲ ಆದಮೇಲೆ ನನಗೆ ಗೊತ್ತಾಯಿತು ಆಪ್ಷನ್ ಸೆಲ್ಲಿಂಗಲ್ಲಿ ದುಡ್ಡಿರೋದು ಅಂತ. ಮತ್ತೆ ಆಪ್ಷನ್ ಸೆಲ್ಲಿಂಗ್ ಕಲ್ತ್ಕೊಂಡೆ, ಆಪ್ಷನ್ ಸೆಲ್ಲಿಂಗ್ ಜೊತೆ ಅಡ್ಜಸ್ಟ್ಮೆಂಟ್ ಕಲ್ತ್ಕೊಂಡೆ, ಅಡ್ಜಸ್ಟ್ಮೆಂಟ್ ಜೊತೆಯಲ್ಲಿ ಬೇರೆ ಸ್ಟ್ರಾಟಜಿಗಳನ್ನ ಕಲ್ತ್ಕೊಂಡೆ, ಅದ್ರ ಜೊತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೆಂಗೆ ಡ್ರಾ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ, ವೇವ್ ಅಂದರೆ ಏನಂತ ತಿಳ್ಕೊಳ್ಬೇಕು ಆಯಿತಾ. ಅಂದರೆ ಇದೆಲ್ಲ ನಿಮಗೆ ಜಾಸ್ತಿ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ತಿಳ್ಕೊಂಡ್ಬಿಟ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಾ. ಬಟ್ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಇವಾಗ ನೋಡಿ ಏನಾಯ್ತು, ಇಲ್ಲಿ ನಮಗೆ ಈ ಕ್ಯಾಂಡಲ್ ಆಯಿತು, ಅದ್ರ ನಂತರ ಇನ್ನೊಂದು ಕ್ಯಾಂಡಲ್ ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ನೀವು ಅದನ್ನೇ ವೆಯ್ಟ್ ಮಾಡಿ ಏನಾದರೂ ಈ ಥರ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕನ್ಫರ್ಮೇಷನ್ ಬಂದಮೇಲೆ ಎಂಟ್ರಿ ತೊಗೊಂಡು ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಸಿಕ್ಕಿರ್ತಾ ಇದ್ರೆ, ನಿಮ್ಮ ರ್ಯಾಲಿ ನೋಡಿ ಎಂಥ ರ್ಯಾಲಿ ಸಿಕ್ಕಿದೆ ಅಂತ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಆಯಿತಾ. ಎಂಥ ರ್ಯಾಲಿ ಸಿಕ್ಕಿದೆ ನಿಮ್ಗೆ. ಇವಾಗ ಇದನ್ನ ನೀವು ಇಲ್ಲಿ ತೊಗೊಂಡು ಈ ಕ್ಯಾಂಡಲ್ ಆಗಿದ ತಕ್ಷಣ ಈ ಕ್ಯಾಂಡಲ್ ಕನ್ಫರ್ಮೇಷನ್ ಮೇಲೆ ತೊಗೊಂಡು ಇಲ್ಲಿಗೆ ಒಂದು ಸ್ಟಾಪ್ ಲಾಸ್ ಸಿಕ್ಕಿರ್ತಾ ಇದೆ. ಅಂದರೆ ಇದು ಆಲ್ಮೋಸ್ಟ್ 255, ಇದು 240, ಅಂದರೆ ಒಂದು 15 ರೂಪಾಯಿ ನಿಮಗೆ ಸ್ಟಾಪ್ ಲಾಸ್ ಇರ್ತಾ ಇತ್ತು ಆಯಿತಾ. ಇಲ್ಲಿಂದ ನಿಮ್ಗೆ ಎಷ್ಟು ರ್ಯಾಲಿ ಸಿಕ್ತು, ಆಲ್ಮೋಸ್ಟ್ ಏನಿಲ್ಲ 150 ರೂಪಾಯಿ ರ್ಯಾಲಿ ಸಿಕ್ಕಿದೆ. ನೀವು ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ 150 ರೂಪಾಯಿ ಹತ್ರ ರ್ಯಾಲಿ ಸಿಕ್ಕಿದೆ. ಇಷ್ಟೇ ಸಿಂಪಲ್ ಟ್ರಿಕ್ಸ್ ಇದು. ಈ ಥರ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನಿಮಗೆ ಕನ್ಫರ್ಮೇಷನ್ ಆಧಾರದ ಮೇಲೆ ಸಿಗುತ್ತೆ. ಆಮೇಲೆ ಯಾವತ್ತೂ ಸಹ ನೀವು ಯಾವುದೇ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ, ಇಲ್ಲ ಟ್ರಯಲ್ ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಆಮೇಲೆ ಯಾರಾದರೂ F1ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ, F1ನಲ್ಲಿ ಅರ್ಜೆಂಟಾಗಿ ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅರ್ಜೆಂಟಾಗಿ ದುಡ್ಡು ಮಾಡೋಕ್ಕಾಗಲ್ಲ ಆಯಿತಾ. ಪೇಷನ್ಸಿಂದ ಕಲ್ತ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.
ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನನ್ನ ಗ್ರೂಪ್ ಸೇರ್ಕೊಳ್ಳಿ, ಇಲ್ಲ ನಾನು ವಾಟ್ಸಪ್ ಪಿಂಗ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರು, ನೀವೆಲ್ಲೋ ಬೇರೆ ಕಡೆ ಕ್ಲಾಸ್ ಸೇರ್ಕೊಂಡಿರ್ತೀರಿ, ನಿಮ್ಗೆ ಅರ್ಥ ಆಗಿರಲ್ಲ, ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ಅನ್ನೋದು ಅರ್ಥ ಆಗಿರಲ್ಲ, ಅದ್ರ ಬಗ್ಗೆ ಏನು ಡೌಟ್ ಇದ್ದರೆ ನಮಗೆ ಕ್ಲಾರಿಫೈ ಕೇಳಿ, ನಾನು ಹೇಳ್ಕೊಡ್ತೀನಿ. ಕಲ್ತ್ಕೊಂಡವ್ರಿಗೆ ನಾನು ಮನಸ್ಫೂರ್ತಿಯಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ನಾನು ಹೇಳ್ಕೊಡ್ತಾ ಇರೋಂಥ ಒಂದು ರೀತಿ, ಒಂದು ನಿಯಮ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸರ್, ನೀವು ಹೇಳ್ಕೊಡ್ತಾ ಇರೋದು ಅರ್ಥ ಆಗ್ತಾ ಇದೆ, ಇಲ್ಲ ಅರ್ಥ ಆಗಿಲ್ಲ, ಈ ಒಂದು ಸಬ್ಜೆಕ್ಟಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ. ಅದಕ್ಕೆ ನಾನು ನಿಮಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನಾನು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ, ಮೇಲೆ ಕಾಣ್ತಿರೋಂಥ ನಂಬರ್ ನಂದು ಪರ್ಸನಲ್ ವಾಟ್ಸಪ್ ನಂಬರು, ಪಿಂಗ್ ಮಾಡಿ. ಅದಕ್ಕೇನಾದರೂ ನಿಮಗೆ ಗ್ರೂಪಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಗ್ರೂಪಲ್ಲಿ ಸೇರ್ಕೊಳ್ಳಿ. ನಾನು ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂಗೆ ಏನೇ ಇನ್ಫಾರ್ಮೇಷನ್ ಇರಲಿ, ಇಲ್ಲ ನನ್ನ ಲೈವ್ ಕ್ಲಾಸಸ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಆಯಿತಾ, ಅದರೊಳಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರೂ ಧನ್ಯವಾದಗಳು. ಜೈ ಹಿಂದ್, ಎಲ್ರಿಗೂ ಒಳ್ಳೇದಾಗಲಿ. ಆಯಿತಾ, ಶಿವ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್ ಎಲ್ರಿಗೂ. ಬಾಯ್.